ಹಾಯ್ ಹಲೋ ನಮಸ್ತೆ ವೆರಿ ವೆರಿ ಗುಡ್ ಆಫ್ಟರ್ನೂನ್ ಟು ಆಲ್ ಆಫ್ ಯು. ಸೊ ಇವತ್ತಿಂದು ನಡೆದಿರುವಂಥ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಮೊದಲಿಗೆ ಇಂಗ್ಲೀಷ್ ಸಬ್ಜೆಕ್ಟನ್ನು ನಾವು ತಗೊಳ್ತೋಣ. ಇದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ರಿಸಲ್ಟ್ ಬರಲಿ ಎಂದು ಆಶಿಸುತ್ತಾ ಸೊ ಎಲ್ಲರಿಗೂ ಗುಡ್ ಲಕ್ ಅನ್ನು ಹೇಳ್ತಾ ನಾವು ಇಂಗ್ಲೀಷ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಬನ್ನಿ. ನೋಡಿರಿ 21ನೇ ಪ್ರಶ್ನೆ ಏನಿದೆ, ಲುಕ್ ಎಟ್ ದ ಕ್ಲಾಕ್ ಆ್ಯಂಡ್ ಸೇ ದ ಟೈಮ್. ಸೊ ನೋಡಿರಿ, ಈ ಒಂದು ಟೈಮನ್ನು ನೋಡಿದಾಗ ಗಂಟೆಯ ಮುಳ್ಳು 8ಕ್ಕಿದೆ, ಹೌದಾ? 8ಕ್ಕೆ ಗಂಟೆಯ ಮುಳ್ಳು ಇದೆ ಮತ್ತು ನಿಮಿಷದ ಮುಳ್ಳು 6ಕ್ಕೆ ಇದೆ. 6ಕ್ಕೆ ಅಂದ್ರೇನು? 30 ನಿಮಿಷ ಅಂತ ಅರ್ಥ. ಹಾಗಾದರೆ ಇಂಗ್ಲೀಷ್ನಲ್ಲಿ 8 ಆದಮೇಲೂ 30 ನಿಮಿಷ ಆಗಿದೆ ಅಂದರೆ ಫಾಸ್ಟ್ ಅಂತ ಬಳಸ್ತೀವಿ. ಹಾಗಾದರೆ ಹಾಫ್ ಫಾಸ್ಟ್, 30 ನಿಮಿಷಕ್ಕೆ ನಾವು ಹಾಫ್ ಅಂತೀವಿ 8. ಸೊ ಹಾಫ್ ಫಾಸ್ಟ್ 8. ಸೊ ಹೀಗಾಗಿ 2 ಇಸ್ ದ ರೈಟ್ ಆನ್ಸರ್. 21ಕ್ಕೆ 2ನೇ ಪ್ರಶ್ನೆ ಸರಿಯಾದ ಉತ್ತರ ಆಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿರಿ, 22ನೇ ಪ್ರಶ್ನೆ, ಫೈಂಡ್ ದ ಮಿಸ್ಸಿಂಗ್ ಲೆಟರ್ಸ್ ಅಂತ ಇದೆ. ಸೊ ಈ ಒಂದು ಶಬ್ದದಲ್ಲಿ ಯಾವುದೊಂದು ಶಬ್ದ ಆಗುತ್ತೆ ಅಂದರೆ ನೋಡಿದಾಗ ಫೇವ್ರೇಟ್ ಅನ್ನೋ ಒಂದು ವರ್ಡ್ ಆಗುತ್ತೆ. ಸೊ ಫೇವ್ರೇಟ್ ಅನ್ನೋದು ಸ್ಪೆಲ್ಲಿಂಗ್ ನೋಡ್ತಾ ಹೋದರೆ FAVOURITE, ಹೌದಾ? ಹಾಗಾದರೆ ಸರಿಯಾದ ಉತ್ತರ ಏನೇನು ತುಂಬಬೇಕು? ನಾವು ಎ ಮತ್ತು ಓ ಮತ್ತು ಆಯನ್ನು ತುಂಬಬೇಕು. ಸರಿಯಾದ ಉತ್ತರ ಯಾವುದಾಗುತ್ತೆ ಇಲ್ಲಿ? 3. 22ನೇ ಪ್ರಶ್ನೆ 3ನೇ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿರಿ, 23ನೇ ಪ್ರಶ್ನೆ, ಪಿಕ್ ಔಟ್ ದ ವರ್ಡ್ಸ್ ವಿತ್ ಅ ಸೈಲೆಂಟ್ ಲೆಟರ್ಸ್ ಫ್ರಾಮ್ ದ ಲಿಸ್ಟ್ ಗಿವನ್ ಬಿಲೋ. ಸೊ ಪೇರೆಂಟ್ ಕೊಟ್ಟಿದ್ದಾರೆ, ರಾಂಗ್ ಕೊಟ್ಟಿದ್ದಾರೆ, ಫಾರೆಸ್ಟ್ ಕೊಟ್ಟಿದ್ದಾರೆ, ವಾಕ್ ಕೊಟ್ಟಿದ್ದಾರೆ, ವಿಲೇಜ್ ಕೊಟ್ಟಿದ್ದಾರೆ, ನೈಫ್, ನೀ, ಗ್ರೇಟ್, ಪ್ಲಾಂಟ್, ಮಿಲ್ಕ್, ಡ್ರಿಂಕ್, ಸ್ಟ್ಯಾಂಡ್, ಥ್ಯಾಂಕ್, ಟ್ರಸ್ಟ್, ಡೆಸ್ಕ್, ಪಿಂಕ್. ಸೊ ಇಷ್ಟೆಲ್ಲ ವರ್ಡ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಸೈಲೆಂಟ್ ಲೆಟರ್ಸನ್ನು ಆಯ್ಕೆ ಮಾಡಬೇಕು. ಸೊ ನೋಡಿದಾಗ ಮೊದಲನೇ ಆಪ್ಷನ್ ನೋಡಿದಾಗ ರಾಂಗ್, ಡಬ್ಲ್ಯೂ ಏನಾಗ್ತಾಯಿದೆ? ಸೈಲೆಂಟ್ ವರ್ಡ್ ಅಕ್ಷರ ಆಗ್ತಾಯಿದೆ. ವಾಕಲ್ಲಿ ಎಲ್ ಅಕ್ಷರ ಆಗ್ತಾಯಿದೆ. ನೈಫಲ್ಲಿ ಕೆ ಅಕ್ಷರ ಆಗುತ್ತೆ, ನೀಯಲ್ಲಿ ಕೂಡ ಕೆ ಅಕ್ಷರ ಆಗುತ್ತೆ. ಹಾಗಾದರೆ 4 ಕೂಡ ಸೈಲೆಂಟ್ ವರ್ಡ್ಸು ಆಗಿದಾವು. ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಉಳಿದ ಆಪ್ಷನಲ್ಲಿ ಪೇರೆಂಟ್ ಇದೆ, ಸೊ ಇಲ್ಲಿ ಯಾವುದೂ ಕೂಡ ಸೈಲೆಂಟ್ ಲೆಟರ್ ಆಗಲ್ಲ. ಫಾರೆಸ್ಟ್ ಇದೆ, ಇಲ್ಲಿ ಕೂಡ ಯಾವುದೂ ಲೆಟರ್ ಆಗಲ್ಲ. ಇನ್ನು ನೆಕ್ಸ್ಟ್ ಪ್ಲ್ಯಾಂಟು, ಸ್ಟ್ಯಾಂಡು, ಇಲ್ಲಿ ಕೂಡ ಯಾವ ಲೆಟರು ಸೈಲೆಂಟ್ ಆಗಲ್ಲ. ಇನ್ನು ಥ್ಯಾಂಕು, ಮಿಲ್ಕು, 4th ಆಪ್ಷನಲ್ಲಿ ಕೂಡ ಯಾವುದೇ ಸೈಲೆಂಟ್ ಲೆಟರ್ ಇಲ್ಲ. ಹೀಗಾಗಿ 1 ಇಸ್ ದ ರೈಟ್ ಆನ್ಸರ್. ಇನ್ನು 24ನೇ ಪ್ರಶ್ನೆ ನೋಡಿರಿ, 24ನೇ ಪ್ರಶ್ನೆ, ರೈಟ್ ದ ವರ್ಡ್ಸ್ ಗಿವನ್ ಬಿಲೋ ಇನ್ ಆ್ಯನ್ ಅಲ್ಫಾಬೆಟಿಕಲ್ ಆರ್ಡರ್. ಸೊ ಮ್ಯಾಂಗೋ ಇದೆ, ಮ್ಯಾರೇಜ್ ಇದೆ, ಮಾಸ್ಟರ್ ಇದೆ, ಮೇಡಮ್ ಇದೆ. ಫಸ್ಟಿಗೆ ಬರೋದು ಯಾವುದು? ಫಸ್ಟಿಗೆ ಬರೋದು ಎಲ್ಲ ನೋಡ್ತಾ ಹೋದರೆ ಎಮ್ಮೆ ಬಂದಿದೆ, ಹೌದಾ? ಹಾಗಾದರೆ ನೆಕ್ಸ್ಟ್ ಲೆಟರನ್ನು ನೋಡೋಣ, ಅಂದರೆ 3ನೇ ಲೆಟರನ್ನು ನೋಡೋಣ. ಇಲ್ಲಿ ಎನ್ ಇದೆ, ಇಲ್ಲಿ ಆರ್ ಇದೆ, ನೆಕ್ಸ್ಟ್ ಇಲ್ಲಿ ಎಸ್ ಇದೆ, ಇಲ್ಲಿ ಡಿ ಇದೆ. ಹಾಗಾದರೆ ಯಾವುದು ಮೊದಲಿಗೆ ಬರುತ್ತೆ? ಮೊದಲಿಗೆ ಬರೋದೇ ಮೇಡಮ್, ಹೌದಾ? ಮೇಡಮ್ ಫಸ್ಟ್ ಬರುತ್ತೆ. ನಮಗೆ ಮೇಡಮ್ ಫಸ್ಟ್ ಬರೋದು ಆಪ್ಷನ್ ಯಾವುದಿದೆ? ಒಂದು 2, ಒಂದು 4. ಇವೆರಡರಲ್ಲಿ ಒಂದನ್ನು ತೆಗೆದು ಹಾಕಬೇಕಲ್ಲ. ಸೊ ನೆಕ್ಸ್ಟ್ ನೋಡಿರಿ, 4ನೇ ಲೆಟರ್ ನೋಡೋಣ. ಇಲ್ಲಿ ಜಿ ಇದೆ, ಇಲ್ಲಿ ಆರ್ ಇದೆ, ನೆಕ್ಸ್ಟ್ ಇಲ್ಲಿ ಟಿ ಇದೆ, ಇಲ್ಲಿ ಎ ಇದೆ. ಮೊದಲಿಗೆ ಬರೋದು ಯಾವುದು? ಸೊ ಮೊದಲಿಗೆ ಬರೋದು ಯಾವುದಂದರೆ ಎ ಬರುತ್ತೆ ತಾನೇ. ಸೊ ಇವಾಗ 2ನೇ ಶಬ್ದವನ್ನು ನೋಡೋಣ. ಯಾವ್ದು ಬರುತ್ತೆ? ಮೇಡಮ್ ಆಯಿತಾ. ಇನ್ನು ಉಳಿದಿರೋದು ಮ್ಯಾಂಗೋ, ಮ್ಯಾರೇಜ್, ಮಾಸ್ಟರ್, ಹೌದಾ? MAN, MAR, MAS. ಹಾಗಾದರೆ ಎನ್ನು, ಆರು, ಎಸ್ ಇದರಲ್ಲಿ ಯಾವ್ದು ಬರುತ್ತೆ? ಎನ್ ಬರುತ್ತೆ ಅಲ್ವಾ? ಹೀಗಾಗಿ ಮೇಡಮ್ ಆಗೋಣ ಮ್ಯಾಂಗೋ ಬರುತ್ತೆ. ಸೊ ಮೇಡಮ್ ಆಗೋಣ ಮ್ಯಾಂಗೋ, ಅದರ ನಂತರ ಮ್ಯಾರೇಜ್, ಹೌದಾ? ಸೊ ಮ್ಯಾಂಗೋ ನಂತರ ಮ್ಯಾರೇಜು, ಅದರ ನಂತರ ಮಾಸ್ಟರ್. ಹೀಗಾಗಿ ಸರಿಯಾದ ಉತ್ತರ ಯಾವುದಿಲ್ಲಿ? ಯಾವುದಂದರೆ 4ನೇ ಆಪ್ಷನ್ ಆಗಿದೆ. ಸರಿಯಾದ ಉತ್ತರ 4th ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ 25ನೇ ಪ್ರಶ್ನೆ, ಸಾಲ್ವ್ ದ ರಿಡಲ್ ಅಂತ ಇದೆ. ಒಗಟನ್ನು ಕೇಳ್ತಾ ಇದ್ದಾರೆ. ಐ ಆಮ್ ಇನ್ ದ ಫ್ರೂಟ್ ಗ್ರೂಪ್. ನಾನು ಹಣ್ಣಿನ ಗುಂಪಲ್ಲಿ ಇದ್ದೇನೆ. ಐ ಆಮ್ ಎ ಟೈಪ್ ಆಫ್ ಸಿಟ್ರಸ್ ಫ್ರೂಟ್. ಸೊ ಒಂದು ಹುಳಿಯಾದಂಥ ಒಂದು ಹಣ್ಣಿನ ಒಂದು ವಿಧದಲ್ಲಿದ್ದೇನೆ. ಯು ಕ್ಯಾನ್ ಸ್ವೀಸ್ ಮೀ ಟು ಮೇಕ್ ಜ್ಯೂಸ್. ನನ್ನನ್ನು ಹಿಂಡ್ಬೋದು ಜ್ಯೂಸ್ ಮಾಡಲಿಕ್ಕೆ ಅಂತ ಅರ್ಥ. ಐ ಆಮ್ ದ ಸೇಮ್ ಕಲರ್ ಆ್ಯಸ್ ಮೈ ನೇಮ್. ಸೊ ನನ್ನ ಹೆಸರದೇ ಆದಂತಹ ನನ್ನ ಕಲರು ಕೂಡ ಹೊಂದಿದ್ದೇನೆ. ಹಾಗಾದರೆ ನಾ ಯಾರು ಅಂದರೆ ಇಲ್ಲಿ ಹೆಸರು ಸೇಮ್ ಕಲರ್ ಆ್ಯಸ್ ಮೈ ನೇಮ್ ಅಂದರೆ ಆ ಒಂದು ಹಣ್ಣಿನ ಹೆಸರು ಅದೇ, ಅದರ ಕಲರ್ ಹೆಸರು ಆಗಿರ್ತದೆ. ಹಾಗಾದರೆ ಯಾವುದು? ಲೆಮನ್ನಾ? ಇದು ಕಲರ್ ಹೆಸರನ್ನು. ಸರಿಯಾದ ಉತ್ತರ ಆರೆಂಜ್. ಇದು ಹಣ್ಣು ಕೂಡ
ಜೊತೆಗೆ ಕಲರ್ ಹೆಸರು ಕೂಡ ಆರೆಂಜ್ ಈಸ್ ಎ ಕಲರ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಫ್ರೂಟ್. ಸೊ ಸರಿಯಾದ ಉತ್ತರ 2. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 26ನೇ ಪ್ರಶ್ನೆ. ಇನ್ ದೀಸ್ ಸೆಂಟೆನ್ಸಸ್ ವಿಚ್ ಸೆಂಟೆನ್ಸ್ ನೀಡ್ ಎ ಕ್ವಶನ್ ಮಾರ್ಕ್. ಸೊ ಕ್ವಶನ್ ಮಾರ್ಕ್ ಬೇಕಿದ್ರೆ ನಾವೇನು ಮಾಡಬೇಕಾಗುತ್ತೆ, ಏನು ಯೋಚನೆ ಮಾಡಬೇಕಾಗುತ್ತೆ, ಅಲ್ಲಿ WH ವರ್ಡ್ ಇದೆಯಾ ಇಲ್ಲ ಅಂತ ನೋಡಬೇಕಾಗುತ್ತೆ. ಇಲ್ಲಿ ನೋಡೋದಾದರೆ ಶಿ ಈಸ್ ಎ ಗುಡ್ ಸ್ಟೂಡೆಂಟ್. ಸೊ ಇಟ್ ಈಸ್ ಅಸರ್ಟಿವ್ ಸೆಂಟೆನ್ಸ್, ಒಂದು ಹೇಳಿಕೆಯ ವಾಕ್ಯವಾಗಿದೆ. ಇದಕ್ಕೆ ಪ್ರಶ್ನಾರ್ಥಕ ಚಿಹ್ನೆ ಬೇಡ, ಫುಲ್ ಪಾಯಿಂಟ್ ಇರುತ್ತೆ. ಮೈ ನೇಮ್ ಈಸ್ ಶೀಲಾ, ಇದು ಕೂಡ ಸ್ಟೇಟ್ಮೆಂಟ್ ರೂಪದಲ್ಲಿ ಇರುವಂಥ ಒಂದು ವಾಕ್ಯ. ಇನ್ನು ಹೌ ಓಲ್ಡ್ ಆರ್ ಯು, ಹೌ ಅನ್ನೋದು WH ವರ್ಡ್ ಅಲ್ವಾ, ಸೊ ಇದಕ್ಕೆ ಕ್ವಶನ್ ಮಾರ್ಕ್ ಬರುತ್ತೆ. ಹೀಗಾಗಿ ಸರಿಯಾದ ಉತ್ತರ ಯಾವುದಿಲ್ಲಿ 3 is the right answer. ಅನಿಲ್ ಈಸ್ ಗೋಯಿಂಗ್ ಟು ಸ್ಕೂಲ್, ಇದು ಕೂಡ ಒಂದು ಅಸರ್ಟಿವ್ ಸೆಂಟೆನ್ಸ್. ನೆಕ್ಸ್ಟ್ 27ನೇ ಪ್ರಶ್ನೆ ನೋಡ್ರಿ, ಪಿಕ್ ಔಟ್ ದ ವರ್ಡ್ ವಿಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಸೊ ಗುಂಪಿಗೆ ಸೇರದ ಪದ ಬರೀರಿ. ಎಲ್ಲೇನು ಕೊಟ್ಟಿದ್ದಾರೆ, ಜಗ್, ಟಬ್, ಪುಟ್, ಬನ್. ಸೊ ಇಲ್ಲಿ ನೋಡೋದಾದರೆ ಎಲ್ಲ ಶಬ್ದಗಳಲ್ಲಿ ಯು ಅನ್ನೋದು ಒಂದು ಅಕ್ಷರ ಬಂದಿದೆ. ಈ ಯು ಅನ್ನೋದು ಅಕ್ಷರ ಎಲ್ಲದರಲ್ಲಿ ಹೇಗೆ ಸೌಂಡ್ ಆಗುತ್ತೆ, 3ರಲ್ಲಿ ಸೇಮ್ ಸೌಂಡ್ ಆಗುತ್ತೆ, ಬಟ್ 1ರಲ್ಲಿ ಮಾತ್ರ ಬೇರೆ ಥರ ಸೌಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಜಗ್, ಅಗ್, ಟಬ್, ಅಬ್, ಅ ಥರ ಸೌಂಡ್ ಆಗುತ್ತೆ. ಬನ್, ಈ ಥರ ಸೌಂಡ್ ಆಗುತ್ತೆ. ಬಟ್ ಪುಟ್ಟಲ್ಲಿ ಮಾತ್ರ ಪುಟ್ ಅಂತೇಳಿ ಸೌಂಡ್ ಆಗ್ತಾ ಇದೆ. ಹೀಗಾಗಿ ಸರಿಯಾದ ಉತ್ತರ 2 ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 28ನೇ ಪ್ರಶ್ನೆ. ಫೈಂಡ್ ದ ರಿಲೇಟಿಂಗ್ ವರ್ಡ್, ಅಂದರೆ ಕೊಟ್ಟಿರೋ ಥರ ಸಂಬಂಧ ಒಂದು ಇರುವಂಥ ಒಂದು ಪದ ಬರೀರಿ. ಆಫ್ಟರ್ನೂನಲ್ಲಿ ನಾವು ಮಾಡ್ತಕ್ಕಂಥ ಒಂದು ಊಟವನ್ನು ಲಂಚ್ ಅಂತ ಕರೆದ್ರೆ ಮಾರ್ನಿಂಗಲ್ಲಿ ಏನಂತ ಕರಿತೀವಿ, ಮಾರ್ನಿಂಗಲ್ಲಿ ಬ್ರೇಕ್ಫಾಸ್ಟ್ ಅಂತಲೇ ಕರಿತೀವಿ. ಸೊ 2 is the right answer. ಇನ್ನು 29ನೇ ಪ್ರಶ್ನೆ ನೋಡ್ರಿ, ವಿ ಆರ್ಡರ್ಡ್ ದ ಲಾರ್ಜ್ ಪಿಜ್ಜಾ ಫಾರ್ ಲಂಚ್. ಪಿಕ್ ಔಟ್ ದ ಆಡ್ಜೆಕ್ಟಿವ್. ಆಡ್ಜೆಕ್ಟಿವ್ ಅಂದ್ರೆ ಏನು, ಹೌದಾ, ನೌನನ್ನು ಹೊಗಳುವಂಥ ಪದ. ನಾಮ ವಿಶೇಷಣ, ಇಟ್ ಡಿಸ್ಕ್ರೈಬ್ ದ ಏನು ನೌನ್. ಇಲ್ಲಿ ನೌನ್ ಯಾವುದು, ಪಿಜ್ಜಾ. ಸೊ ಪಿಜ್ಜಾ ಹೇಗಿದೆ, ಪಿಜ್ಜಾ ಲಾರ್ಜ್ ಇದೆ, ದೊಡ್ಡದಾಗಿದೆ. ಹಾಗಾಗಿ ಸರಿಯಾದ ಉತ್ತರ ಯಾವುದಿಲ್ಲಿ, ಸಿ ಇಸ್ ದ ರೈಟ್ ಆನ್ಸರ್, ಲಾರ್ಜ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 30ನೇ ಪ್ರಶ್ನೆ, ಅ ಹೋಲಿ ಮ್ಯಾನ್ ಇಸ್ ಕಾಲ್ಡ್ ಮಾಂಕ್. ಎಸ್ ಕರೆಕ್ಟ್, ಸನ್ಯಾಸಿ ಮಾಂಕ್ ಅಂತ ಕರಿತೇವೆ ಅಥವಾ ಹೋಲಿ ಮ್ಯಾನ್ ಅಂತ ಕರಿತೇವೆ. ಹಾಗಾದರೆ ಅ ಲರ್ನ್ಡ್ ಪರ್ಸನನ್ನು ಏನಂತ ಕರಿತೇವೆ, ಅಂದರೆ ಸ್ಟೂಡೆಂಟ್ ಅಂತ ಕರಿತೇವಾ, ಅಲ್ಲ. ಸ್ಕಾಲರ್ ಅಂತ ಕರಿತೇವಾ, ಎಸ್ ಸ್ಕಾಲರ್ ಅಂತಲೇ ಕರಿತೀವಿ. ಸೊ ಲರ್ನ್ಡ್ ಪರ್ಸನ್, ಸ್ಕಾಲರ್. ನೆಕ್ಸ್ಟ್ ನೋಡ್ರಿ 31ನೇ ಪ್ರಶ್ನೆ, ಚೂಸ್ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಇನ್ ದ ಆಪ್ಷನ್ಸ್ ಗಿವನ್ ಬಿಲೋ. ಲೂಸಿ ಟೆಲ್ ಅಸ್ ಸ್ಟೋರೀಸ್ ಎವ್ರಿ ಡೇ. ಎವ್ರಿ ಡೇ ಅಂತ ಅಂದರೆ ಇದು ಪ್ರೆಸೆಂಟ್ ಟೆನ್ಸ್ ಅಂತ ಅರ್ಥ. ಸೊ ಪ್ರೆಸೆಂಟ್ ಟೆನ್ಸ್ನಲ್ಲಿ ಸರಿಯಾದ ವಾಕ್ಯವನ್ನು ನಾವು ನೋಡಬೇಕು. ಲೂಸಿ ಅಂತ ಇದೆ, ಇಲ್ಲಿ ಟೆಲ್ಸ್. ಸೊ ಟೆಲ್ಸ್ ಅಂತ ಬರಬೇಕು, TELLS ಬರಬೇಕು, V5 ಬರಬೇಕು. ಹೀಗಾಗಿ 1ನೇದು ರಾಂಗ್ ಇದೆ. ಇನ್ನು 2ನೇದು ನೋಡೋದಾದರೆ ಲೂಸಿ ಈಸ್ ಬೀಯಿಂಗ್ ಅಂತಂದರೆ ಅಲ್ಲ, ಸೊ ಆಗಲ್ಲ. ನೆಕ್ಸ್ಟ್ ಲೂಸಿ ಟೆಲ್ಸ್ ಸ್ಟೋರೀಸ್ ಎವ್ರಿ ಡೇ, ಎಸ್ ಇದು ಆಗುತ್ತೆ. ಹೀಗಾಗಿ ಏನು, ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 32ನೇ ಪ್ರಶ್ನೆ, ದ ಬೆಸ್ಟ್ ವೇ ಟು ಎಕ್ಸ್ಪ್ರೆಸ್ ದ ಗ್ರ್ಯಾಟಿಟ್ಯೂಡ್. ಆಪ್ಷನ್ಸ್ ಆರ್ ಆ್ಯಸ್ ಬಿಲೋಸ್. ಸೊ ಗ್ರ್ಯಾಟಿಟ್ಯೂಡ್ ಅಂದ್ರೆ ಏನು, ಕೃತಜ್ಞತೆ ಅಂತ ಅರ್ಥ. ಸೊ ಕೃತಜ್ಞತೆ ಯಾವಾಗ ಹೇಳ್ತೀವಿ, ಯಾರಾದರೂ ಸಹಾಯ ಮಾಡಿದಾಗ ನಾವು ಹೇಳ್ತೀವಿ. ಏನಂತ ಹೇಳ್ತೀವಿ, ಅದನ್ನು ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀವಿ, ಸೇ ಥ್ಯಾಂಕ್ ಯು. ಸೊ 2ನೇದು ಸರಿಯಾದ ಉತ್ತರ ಆಗಿದೆ. ಇನ್ನು 33ನೇ ಪ್ರಶ್ನೆ, ಅ ಗ್ರೂಪ್ ಆಫ್ ಪೀಪಲ್ ಈಸ್ ಕಾಲ್ಡ್. ಸೊ ಇದು ಕಲೆಕ್ಟಿವ್ ನೌನ್ ಬಗ್ಗೆ ಕೇಳಿದ್ದಾರೆ. ಸ್ಟಾಪ್ ಅಂತ ಕರಿತೇವಾ, ಇಲ್ಲ. ಗ್ರೂಪ್ ಆಫ್ ವರ್ಕರ್ಸ್ ಸ್ಟಾಪ್ ಅಂತ ಹೇಳ್ಬೋದು. ಬಂಚ್ ಇದು ಆಗಲ್ಲ. ಕ್ರೌಡ್ ಅಂತ ಕರಿತೀವಿ, ನಾವೇನಂತ ಕರಿತೀವಿ, ಗ್ರೂಪ್ ಆಫ್ ಪೀಪಲನ್ನು ಕ್ರೌಡ್ ಅಂತ ಕರಿತೀವಿ. ಇನ್ನು ಫ್ಯಾಮಿಲಿ ಅಂದರೆ ಗ್ರೂಪ್ ಆಫ್ ಮೆಂಬರ್, ಅದಾಗಿದೆ. ಹೀಗಾಗಿ ಸರಿಯಾದ ಉತ್ತರ 3ನೇ ಆಪ್ಷನ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 34ನೇ ಪ್ರಶ್ನೆ, ವಿಚ್ ಆಫ್ ದೀಸ್ ವರ್ಡ್ ಡಸ್ ನಾಟ್ ಚೇಂಜ್ ಇನ್ ಫ್ಲೂರಲ್ ಫಾರ್ಮ್. ಸೊ ಡೀರೇ ಆಗುತ್ತೆ, ಶೀಫೇ ಆಗುತ್ತೆ, ಫಿಶ್ ಕೂಡ ಫಿಶೇ ಆಗುತ್ತೆ. ಹಾಗಾದರೆ 3 ಆಪ್ಷನ್ಗಳು ಕೂಡ ಫ್ಲೂರಲ್ ಫಾರ್ಮು ಚೇಂಜ್ ಆಗಲ್ಲ. ಹೀಗಾಗಿ ಆಲ್ ದ ಅಬೌವ್ 4 ಈಸ್ ದ ರೈಟ್ ಆನ್ಸರ್. ಇನ್ನು 35ನೇ ಪ್ರಶ್ನೆ, ಫಾಸ್ಟ್ ಟೆನ್ಸ್ ಆಫ್ ದ ವರ್ಡ್ ಥಿಂಕ್ದು ಫಾಸ್ಟ್ ಟೆನ್ಸ್ ಯಾವನು, ಸೊ THOUGHT, ಸೆಕೆಂಡ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋದಾದರೆ 36ನೇ ಪ್ರಶ್ನೆ, ಇನ್ ದ ಗಿವನ್ ಆಪ್ಷನ್ ಚೂಸ್ ದ ಪೊಸೆಸಿವ್ ವರ್ಡ್. ಪೊಸೆಸಿವ್ ಅಂದರೆ ಏನು, ನಾನು, ನಂದು ಅಂತ ಅನ್ನುವಂಥ ಮೀನಿಂಗ್ ಕೊಡುವಂಥದ್ದು. ಇಲ್ಲಿ ನೋಡೋದಾದರೆ ಮೈನ್ ಅಂದರೆ ನನ್ನದು, ಪೆನ್ ಅಂದರೆ ಆಗಲ್ಲ, ಇದು ಪೊಸೆಸಿವ್ ವರ್ಡ್. ನೋ. ದೋಸ್ ಅದು ಕೂಡ ಆಗಲ್ಲ. ನೈನ್, ನೋ. ಸರಿಯಾದ ಉತ್ತರ ಯಾವುದಂದರೆ ಇಲ್ಲಿ ಮೈನ್ ಆಗುತ್ತೆ. ಸೊ ಮೈನ್. ನೆಕ್ಸ್ಟ್ ನೋಡ್ರಿ 37ನೇ ಪ್ರಶ್ನೆ, ಪಿಕ್ ಔಟ್ ದ ವರ್ಡ್ ವಿಚ್ ಈಸ್ ನಾಟ್ ಆ್ಯನ್ ಎಕ್ಸಾಂಪಲ್ ಫಾರ್ ದ ಫೆಮಿನೈನ್ ಜೆಂಡರ್. ಇದು ಯಾವುದು ಇದರಲ್ಲಿ ಸ್ತ್ರೀಲಿಂಗ ಅಲ್ಲ ಅಂತ ಕೇಳಿದ್ದಾರೆ. ಪ್ರಿನ್ಸ್ ಅಂದರೆ ಏನು, ರಾಜ ಅಂತ ಅರ್ಥ. ಅದು ಸ್ತ್ರೀಲಿಂಗನಾ? ಸೊ ಇಲ್ಲೇ 1ನೇ ಆಪ್ಷನ್ನಲ್ಲಿ ಸಿಕ್ಬಿಡ್ತಾವ ಆನ್ಸರ್. ಸರಿಯಾದ ಉತ್ತರ ಯಾವುದಿಲ್ಲಿ, ಎ ಇಸ್ ದ ಅಥವಾ 1 ಇಸ್ ದ ರೈಟ್ ಆನ್ಸರ್. ಈ ಕ್ವಿನ್ನು, ಗರ್ಲು, ಲೇಡಿ ಇವೆಲ್ಲ ಫಿಮೇಲನ್ನು ಡಿನೋಟ್ ಮಾಡುವಂಥದ್ದು, ಫೆಮಿನನ್ ಜೆಂಡರ್ ಆಗಿವೆ. ಇನ್ನು 38ನೇ ಪ್ರಶ್ನೆ,
ಅಪೋಸಿಟ್ ಆಫ್ ದ ವರ್ಡ್ ಕ್ವಿಟ್. ಕ್ವಿಟ್ ಅಂದರೆ ಬಿಟ್ಟು ಬಿಡೋದು. ಹಾಗಾದರೆ ಸ್ಟಾರ್ಟ್ ಆಗುತ್ತಾ, ಪ್ರಾರಂಭಿಸಿದೋ ಆಗುತ್ತಾ, ನೋ. ರಿಮೇನ್ ಆಗುತ್ತಾ, ಎಸ್ ರಿಮೇನ್ ಆಗುತ್ತೆ. ಉಳಿದ, ಅಲ್ಲೇ ಉಳ್ಕೊಳ್ಳೋದು. ಕ್ವಿಟ್, ರಿಮೇನ್ ಇಸ್ ದ ಎಕ್ಸಾಕ್ಟ್ ಅಪೋಸಿಟ್ ವರ್ಡ್. ಹೀಗಾಗಿ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 39ನೇ ಪ್ರಶ್ನೆ. ರೀಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ಅ ಕರೆಕ್ಟ್ ಆರ್ಡರ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಆರ್ ಬೀಯಿಂಗ್ಸ್ ಎನಿಮಲ್ಸ್ ಲಿವಿಂಗ್ ಅಂತ ಇದೆ. ಸೊ ಸರಿಯಾದ ಉತ್ತರ ಫಸ್ಟಿಗೆ ಸಬ್ಜೆಕ್ಟ್ ಬರುತ್ತಲ್ವ. ಸಬ್ಜೆಕ್ಟ್ ಯಾವುದು ಇಲ್ಲಿ? ಎನಿಮಲ್ಸ್ ಅಲ್ವಾ. ಎನಿಮಲ್ಸ್. ಎನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ಎನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಈಸ್ ದ ರೈಟ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಹೀಗಾಗಿ ಸರಿಯಾದ ಉತ್ತರ ಯಾವುದಿಲ್ಲಿ? ಸರಿಯಾದ ಉತ್ತರ 3 ಈಸ್ ದ ರೈಟ್ ಆನ್ಸರ್. ಇನ್ನು ಲಾಸ್ಟ್ನೇ ಪ್ರಶ್ನೆ ನೋಡ್ರಿ ಏನಿದೆ. 40ನೇ ಪ್ರಶ್ನೆ. ಮ್ಯಾಚ್ ದ ಎನಿಮಲ್ಸ್ ವಿತ್ ದೇರ್ ಸೌಂಡ್. ಸೊ ಕ್ವಶನ್ ಪೇಪರು ಆಲ್ರೆಡಿ ಸಾಲ್ವ್ ಇದ್ದಿದ್ದು ನಾನು ತೊಗೊಂಡಿರೋದ್ರಿಂದ ಸ್ವಲ್ಪ ಮಾರ್ಕ್ ಇದೆ, ಹೀಗಾಗಿ ನೋಡಿಕೊಂಡು ತಿಳ್ಕೊರಿ. ಕೌ ಇದೆ, ಹೇಗೆ ಸೌಂಡ್ ಮಾಡುತ್ತೆ? ಮೋ. ಹಾಗಾದರೆ ಆಪ್ಷನ್ ಯಾವುದು? ಫಸ್ಟು 3 ಬರುತ್ತೆ. ನೆಕ್ಸ್ಟು ಕ್ಯಾಟ್ ಹೇಗೆ ಸೌಂಡ್ ಮಾಡುತ್ತೆ? ಮೇವ್. ಹಾಗಾದರೆ ಆಪ್ಷನ್ ಯಾವುದು? ವಿ ಬರುತ್ತೆ. ನೆಕ್ಸ್ಟ್ ಡಾಗ್ ಏನು ಸೌಂಡ್ ಮಾಡುತ್ತೆ? ಬಾರ್ಕ್. ಅದು ಯಾವುದು ಆಪ್ಷನು? 4 ಬರುತ್ತೆ. ನೆಕ್ಸ್ಟ್ ಶೀಪು ಬ್ಲೀಟು. ಬ್ಲೀಟ್ ಎಲ್ಲಿದೆ? ಸೆಕೆಂಡ್ ಆಪ್ಷನ್ ಇದೆ. ನೆಕ್ಸ್ಟು ಆ್ಯನ್ ಎಲಿಫೆಂಟ್ ಏನು ಸೌಂಡು? ಟ್ರಂಪೇಟು. ಹೀಗಾಗಿ ಫಸ್ಟ್ನೇ ಆಪ್ಷನ್ ಬರುತ್ತೆ. ಹಾಗಾದರೆ 3, 5, 4, 2, 1 ಆಪ್ಷನ್ ಏನಿದೆ? ಎಲ್ಲಿದೆ ಸರಿಯಾದ ಉತ್ತರ? ಎಲ್ಲಿದೆ ಅಂದರೆ 2ನೇ ಉತ್ತರ ಆಗಿದೆ. ಹೀಗಾಗಿ 2 ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ತನಕ ಇವತ್ತು ನಡೆದಂತಹ ಒಂದು ಇಂಗ್ಲೀಷ್ ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಆನ್ಸರ್ಸು ಕೂಡ ಕೀ ಆನ್ಸರ್ಸು ಹಾಕಿರ್ತೀವಿ, ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾವೇ ಗುಡ್ ರಿಸಲ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ಸಬ್ಜೆಕ್ಟನ್ನು ಸಾಲ್ವ್ ಮಾಡೋಣ.